ರಾಮಯ್ಯ ಅಪ್ಲೈಡ್ ಯೂನಿವರ್ಸಿಟಿಯಲ್ಲಿ ಸುಮಾರು 5,000 ವಿದ್ಯಾರ್ಥಿಗಳಿಂದ ಯುವಶಕ್ತಿ ಭಾರತದ ಶಕ್ತಿ ಪ್ರತಿಜ್ಞಾವಿಧಿ ಸ್ವೀಕಾರ. ಕರ್ನಾಟಕ ರಾಜ್ಯದಿಂದ ಈ ಅಭಿಯಾನಕ್ಕೆ ಆಯ್ಕೆಯಾದ ರಾಜ್ಯದ ಏಕೈಕ ವಿಶ್ವವಿದ್ಯಾಲಯ. ಇಂದು ಭಾರತ ವಿಶ್ವವಿದ್ಯಾಲಯ ಸಂಘಟನೆ ಯು ಸಹಯೋಗದೊಂದಿಗೆ ಪೀಣ್ಯದಲ್ಲಿರುವ ರಾಮಯ್ಯ ಅನ್ವಯಿಕ ವಿಜ್ಞಾನ ವಿಶ್ವವಿದ್ಯಾಲಯ ಆಯೋಜಿಸಿದ್ದ ಯುವಶಕ್ತಿ ಭಾರತದ ಶಕ್ತಿ ಎಂಬ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು. ಸಾವಿರಾರು ವಿದ್ಯಾರ್ಥಿಗಳು ಭಾರತಕ್ಕೆ ನೀಡಬಹುದಾದ ಕೊಡುಗೆ ಬಗ್ಗೆ ಪ್ರತಿಜ್ಞೆ ಮಾಡಿದರು. ಈ ಮೂಲಕ ಪ್ರಾಮಾಣಿಕವಾಗಿ ಭಾರತ ಅಭಿವೃದ್ಧಿಗೆ ಕೊಡುಗೆ ನೀಡುವುದಾಗಿ ಭರವಸೆ ನೀಡಿದರು. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ವಂದೇ ವಂದೇ ವಂದೇ. Thank you. Friends, today as a part of Association of Indian Universities and the universities which are associated with the AIU, we, the people of India, the youth of India, together stand to pay respects to all those who have contributed significantly through innovation, through courage, through determination to keep our borders safe. We know for a long time, I repeat a couplet, कुछ बात है कि हस्ती मिटती नहीं हमारी, कुछ बात है कि हस्ती मिटती नहीं हमारी, सदियों रहा है दुश्मन दौरे ज़मान हमारा, सारे जहां से अच्छा, सारे जहां से अच्छा. Bharat's unity and work wholeheartedly. I pledge to excel in education and innovation, to make Bharat technology and entrepreneurship and cultures, reject discrimination. ಪ್ರವಾಸೋದ್ಯಮವನ್ನು ಉತ್ತೇಜಿಸಿ ಪರಂಪರ ಜ್ಞಾನವನ್ನು ಪುನರ್ಜೀವನಗೊಳಿಸಿ. That the youth across the country through the Association of Indian Universities are taking a pledge for strengthening our boundaries, at the same time innovating and contributing to the development of the nation towards Viksit Bharat. MS Ramaiah University of Applied Sciences took an initiative in this direction, and I am very proud and very happy to say across the nation only 5 institutions were identified by the Association of Indian Universities. From the southern part of Bharat, Ramaiah University has been considered, and we on our campus along with our students, which are thousands in number, about 5,000 students have collected here, are taking a pledge that we will all work towards making the boundaries of our Bharat safe, providing all help and possible resources to the youth of the nation, to everyone. And I am confident that with this courage in the youth, this Yuva Shakti is going to put forth best opportunities for developing nation towards Viksit Bharat. ಧನ್ಯವಾದ. ಇದು ಆಲ್ ಇಂಡಿಯಾ ಅಸೋಸಿಯೇಷನ್ ಆಫ್ ಇಂಡಿಯನ್ ಯೂನಿವರ್ಸಿಟಿ ಅಂತ, ಇದು 1925ರಲ್ಲಿ ಎಸ್ಟಾಬ್ಲಿಷ್ ಆಗಿರೋವಂಥ ಒಂದು ಸಂಸ್ಥೆ. ಇದು ಪಾಲಿಸಿ ಅಡ್ವೈಸ್ ನಮ್ಮ ಭಾರತ ದೇಶದ ಎಲ್ಲ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಗೆ ಮತ್ತು ಸರ್ಕಾರಕ್ಕೂ ಕೂಡ ಅಡ್ವೈಸ್ ಮಾಡೋವಂಥ ಒಂದು ಗ್ರೂಪು. ಒಂದು 1,000 ಜನ ಅಸೋಸಿಯೇಷನ್ ಯೂನಿವರ್ಸಿಟಿ ಇದ್ದಾರೆ. ಇದೊಂದು ಗುಂಪು ಅಷ್ಟೇ, ಸಮುಚ್ಚಾಯ ಇಂಟೆಲೆಕ್ಚುವಲ್ಸು. ಈಗ ಹೇಳಬೇಕು ಅಂದರೆ ನಮ್ಮ ಸರ್ವೇಪಲ್ಲಿ ರಾಧಾಕೃಷ್ಣ ಅವರು, ಜಾಕೀರ್ ಹುಸೇನ್ ಅವರು ಇನ್ನೂ ತುಂಬ ಇಂಪಾರ್ಟೆಂಟ್ ವ್ಯಕ್ತಿಗಳು ಇದರಲ್ಲಿ ಪ್ರೆಸಿಡೆಂಟ್ ಆಗಿ ಸರ್ವ್ ಮಾಡಿರೋವಂಥ ಹಿಸ್ಟರಿ ಇರೋವಂಥ ಸಂಸ್ಥೆ ಇದು. ಇವರು ಒಂದು ಕಾಲ್ ಎಲ್ಲ ಯೂನಿವರ್ಸಿಟಿಗೂ ಕೊಟ್ಟಿದ್ದಾರೆ. ಅದರಲ್ಲಿ 5 ಯೂನಿವರ್ಸಿಟಿ ಸೆಲೆಕ್ಟ್ ಮಾಡಿ, ನೀವು ಹಿಂದ್ಗಡೆ ನೋಡ್ತಾ ಇದ್ದೀರಾ ಭಾರತ ಮ್ಯಾಪಲ್ಲಿ ನಮ್ಮ ರಾಮಯ್ಯ ಯೂನಿವರ್ಸಿಟಿನ ಸೌತಲ್ಲಿ ಗುರುತಿಸಿ ಇವತ್ತು ಒಂದು ದಿನ ಮಕ್ಕಳಿಗೋಸ್ಕರ ಅವರಲ್ಲಿ ದೇಶಭಕ್ತಿ ಆಮೇಲೆ ನಾಡಿನ ಭಕ್ತಿ ಅದನ್ನು ಅವೇಕನ್ ಮಾಡೋಕ್ಕೆ ಅದಿದೆ. ನಾವು ತಂದೆ ತಾಯಿಗಳು ಹೇಳ್ಕೊಟ್ಟಿರ್ತೀವಿ ಯಾವಾಗಲೂ. ಬಟ್ ಇದೊಂದು ಆಪರೇಷನ್ ಸಿಂಧೂರ್ ಅಂತ ಏನಾಯಿತು, ಇಟ್ ಗೇವ್ ಸಮ್ ಜೋಲ್ಟ್. ನಾವು ಯಾರ ಸುದ್ದಿಗೂ ಹೋಗೋದಿಲ್ಲ ಭಾರತದವರು, ಬಟ್ ನಮ್ಮ ಸುದ್ದಿಗೆ ಬಂದರೆ ಬಿಡೋದಿಲ್ಲ ಅಂತ ನಮ್ಮ ದೇಶದ ಪ್ರಧಾನಮಂತ್ರಿಯವರು ಸ್ವಚ್ಛವಾಗಿ ದೇಶಕ್ಕೆ ಅಲ್ಲದೆ ಎಲ್ಲದಲ್ಲೂ ಹೊರಗಡೆ ಇಂಟರ್ನ್ಯಾಷನಲ್ ಕಮ್ಯುನಿಟಿಗೂ ಕೂಡ ತಕ್ಕ ಉತ್ತರ ಕೊಟ್ಟಿದ್ದಾರೆ. ಇದು ಮಕ್ಕಳಿಗೆ ಗೊತ್ತು, ಬಟ್ ಅದನ್ನು ಅವ್ರನ್ನ ತಂದು ಇನ್ನೊಂದು ಸ್ವಲ್ಪ ಅವ್ರಿಗೆ ಒಂದು ಇದನ್ನು ಕೊಡಬೇಕು, ಸಂಚಲನ ಕೊಡಬೇಕು ಅಂತ ಈ ಪ್ರೋಗ್ರಾಮು.
ಅದು ನಮಗೆ ಇನ್ವಿಟೇಷನ್ ಬಂದಾಗ ನಮ್ಮ ಆನರಬಲ್ ವೈಸ್ ಚಾನ್ಸಲರ್ ಅವರು ಅದನ್ನು ಸಹೃದಯದಿಂದ ಒಪ್ಕೊಂಡು ಇದನ್ನು ಒಂದು 1 ಅವರ್ ನಮಗೆ ಪಾಠ ಹೋಗುತ್ತೆ. ಬಟ್ ನಮಗೆ ಹುಡುಗರುನಲ್ಲಿ ಸಿವಿಕ್ ಸೆನ್ಸ್ ಅಂತ ಏನು ಹೇಳ್ತೇವೆ ಅದನ್ನು ತುಂಬೋದು ನಮಗೆ ತುಂಬ ಇಂಪಾರ್ಟೆಂಟು. ರಾಮಯ್ಯ ಯೂನಿವರ್ಸಿಟಿಯಲ್ಲಿ ಓದೋದು ಅದು ಎಲ್ಲ ಮಕ್ಕಳು ತುಂಬ ಚೆನ್ನಾಗಿ ಓದ್ತಾರೆ ಇಲ್ಲಿ. ಬಟ್ ಇದನ್ನು ತುಂಬ ಇಂಪಾರ್ಟೆಂಟ್ ಅದ, ಇದು ಒಪ್ಕೊಂಡು ಇದನ್ನು ಪ್ರೋಗ್ರಾಮ್ ಮಾಡಿದ್ದೀವಿ. ತಾವೆಲ್ಲ ಇದಕ್ಕೆ ಒಳ್ಳೆ ಪ್ರೋತ್ಸಾಹ ಕೊಡ್ತೀರಾ. ಈ ಒಂದು ಸಂದರ್ಭ ಯಾಕೆ ಅಂತ ಹೇಳಿದ್ರೆ ನಮ್ಮ ನಮ್ಮ ಯೂತ್ ಪೀಳಿಗೆಯಲ್ಲಿ ನಮ್ಮ ಯುವಕರಲ್ಲಿ ಭಾರತದ ಅಖಂಡತೆ ಮತ್ತು ಭಾರತದ ಸಹಿಷ್ಣುತೆ ಬಗ್ಗೆ ಒಂದು ವಿಚಾರ ತಿಳಿಸ್ಬೇಕು ಅಂತ ನಾವು ಆಲ್ ಇಂಡಿಯಾ ಇಂಡಿಯನ್ ಯೂನಿವರ್ಸಿಟಿ ಅಸೋಸಿಯೇಷನ್ ಅವರು ಮಾಡಿದ್ರಿಂದ ಈ ಮುಂದೆ ತಿಳಿಸ್ದಂಗೆ ಇದು ನಮ್ಮ ಯೂನಿವರ್ಸಿಟಿ ಒಂದು ಕೇವಲ 5ರಲ್ಲಿ ಭಾರತದಲ್ಲಿ 5 ಸಂಸ್ಥೆಗಳನ್ನು ಅವರು ನೇಮಿಸಿದ್ರು. ಅದರಲ್ಲಿ ನಮ್ಮ ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸಸ್ ಒಂದು. ಈ ಸಂದರ್ಭದಲ್ಲಿ ನಾವು ತಾವೆಲ್ಲ ನೋಡ್ದಂಗೆ ಭಾರತದ ಅಖಂಡತೆಯನ್ನು ನಾವು ಕಾಪಾಡಬೇಕು ಅಂತಿಂದ ಅವರು ಪ್ರೊಫೆಸರ್ ಕುಲ್ದೀಪ್ ರಾಯಣ್ಣ ಅವರು ಭಾಷಣ ಮಾಡಬೇಕಾದ್ರೆ ಭಾರತ್ ಮಾತಾ ಕಿ ಜೈ ವಂದೇ ಮಾತರಂ ಅಂತ ಕಮೆಂಟ್ಸ್ಪಡ್ತಾರೆ. ಅದು ಕಾರಣ ಏನು ಅಂತಂದರೆ ನಮಗೆ ಬಹಳ ಮುಖ್ಯವಾದದ್ದು ನಮ್ಮ ದೇಶದ ಬಗ್ಗೆ ಹೆಮ್ಮೆ ಇರಬೇಕು ಮತ್ತು ಅದರ ಅಖಂಡತೆ ಬಗ್ಗೆ ಇರಬೇಕು. ಯಾವುದೇ ದುಷ್ಟಶಕ್ತಿಗಳಾಗಲಿ ಯಾವ ಮತಪಂಥಗಳಾಗಲಿ ಭಾರತವನ್ನು ವಿಂಗಡಿಸಬಾರ್ದು. ಇದು ಬಹಳ ಮುಖ್ಯವಾದದ್ದು. ತಮಗೆಲ್ಲ ಗೊತ್ತಿದ್ದಂಗೆ ನಮ್ಮ ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ, ಜನನಿ ಜನ್ಮಭೂಮಿ ಸ್ವರ್ಗಾದಪಿ ಗರಿಯಸಿ. ನಮ್ಮ ಜನ್ಮ ಕೊಟ್ಟ ತಾಯಿ ಮತ್ತು ನಮ್ಮ ಜನ್ಮ ಕೊಟ್ಟ ದೇಶ ಸ್ವರ್ಗಕ್ಕಿಂತ ಮಿಕ್ಕಿಲದ್ದು. ಅದನ್ನು ಯಾವ ಕಾರಣಕ್ಕೂ ಅದರ ಹಿತಕ್ಕೆ ಯಾವುದಕ್ಕೆ ಬಂದರೂ ನಾವು ನಮ್ಮ ಬಲಿದಾನವನ್ನು ಕೂಡ ಮಾಡಬೇಕು ಅಂತ ನಮ್ಮ ಇದರಲ್ಲಿ ಸಂಸ್ಥೆಯಲ್ಲಿ ಇತಿಹಾಸದಲ್ಲಿದೆ. ಈ ರೀತಿಯ ಒಂದು ಸಂದರ್ಭದಲ್ಲಿ ನಮ್ಮ ಯುವ ಪೀಳಿಗೆಗೆ ನಾವು ಏನು ಹೇಳ್ತೀವಿ ಅಂತ ಹೇಳಿದ್ರೆ, ನೀವು ಯಾವ ಹುದ್ದೆಯಲ್ಲಿರಲಿ, ನೀವು ಯಾವ ವ್ಯಾಸಂಗ ಮಾಡ್ತಾ ಇರಲಿ, ಯಾವಾಗಲೂ ತಮಗೆ ದೇಶದ ಬಗ್ಗೆ, ನಮ್ಮ ದೇಶದ ಸಂಸ್ಕೃತಿ ಬಗ್ಗೆ ನಿಮಗೆ ಯಾವಾಗಲೂ ಒಂದು ಹೆಚ್ಚಿನ ಒಂದು ಅನುಕರಣೆ ಇರಬೇಕು. ದೇಶದ ಬಗ್ಗೆ ಭಕ್ತಿ, ದೇಶದ ಬಗ್ಗೆ ಅನುಕರಣೆ ಆದಾಗ ನಾವು ಇತರ ಪಂಥಗಳನ್ನಾಗಲಿ ಇತರ ಭಾಷೆಗಳನ್ನಾಗಲಿ ನಾವು ಹೀಯಾಳಿಸಬಾರ್ದು. ಎಲ್ಲ ಭಾಷೆಗಳನ್ನು ನಾವು ಗೌರವಿಸಬೇಕು. ಎಲ್ಲ ಭಾಷೆಗಳನ್ನು ಗೌರವಿಸ್ಕೊಂಡು ಕೂಡ ನಮ್ಮ ಭಾರತದ ಭಾಷೆಯನ್ನು ಕೂಡ ನಾವು ಗಳಿಸ್ಬೋದು. ಅಂತಾರೆ ಇದು ಸಹಿಷ್ಣುತೆ ಅನ್ನೋದು ನಮ್ಮ ಭಾರತದ ಸಂಸ್ಕೃತಿಯ ಒಂದು ವಿಶೇಷ. ಆ ಸಹಿಷ್ಣುತೆ, ಧರ್ಮ ಸಹಿಷ್ಣುತೆ, ಭಾಷಾ ಸಂಸ್ಕೃತಿ, ಜಾತ ಸಂಸ್ಕೃತಿ ಎಲ್ಲ ನಾವು ಸಹಿಷ್ಣುತೆ ನಾವು ಕಾಪಾಡ್ಕೊಂಡು ಬರಬೇಕು. ಹಿಂದಿನ ಕಾಲದ ನಮ್ಮ ಏನಂತಾರೆ ವಿದ್ಯೆ ಬಂದು ಆಧುನಿಕ ವಿದ್ಯೆ ಪರಂಪರೆಯಿಂದ ಸ್ವಲ್ಪ ಭಿನ್ನವಾಗಿರುತ್ತೆ. ಸೊ ನಾವು ಇವತ್ತು ಏನು ಹೇಳ್ತೀವಿ ಅಂತ ಹೇಳಿದ್ರೆ, ಹಿಂದಿನ ವಿದ್ಯೆ ಪರಂಪರೆಯನ್ನು ಆಧುನಿಕ ವಿದ್ಯೆ ಪರಂಪರೆ ಜೊತೆ ಒಂದು ಸಮನ್ವಯಗೊಳಿಸಿ ನೀವು ನಮ್ಮ ದೇಶದ ಹೇಳಿಕೆಗಾಗಿ ಮತ್ತು ವಿಕಸಿತ ಭಾರತ ಅಂತಾರೆ, ನಮ್ಮ ಆತ್ಮನಿರ್ಭರ ಭಾರತಕ್ಕಾಗಿ ತಮ್ಮ ವೈಜ್ಞಾನಿಕ ಅಥವಾ ತಮ್ಮ ತಂತ್ರಜ್ಞಾನಗಳನ್ನು ಅಳವಡಿಸ್ಕೊಂಡು ನೀವು ಏನಂತಾರೆ ಎಂಟರ್ಪ್ರೈಸಸ್ ಕೂಡ ಮಾಡಿ ನಮ್ಮ ಭಾರತವನ್ನು ವಿಕಸಿತ ಭಾರತವಾಗಿ ಮಾಡಿ ಆತ್ಮನಿರ್ಭರ ಭಾರತವಾಗಿ ಅಂತ ಇದೊಂದು ಸಂದೇಶ ಅಷ್ಟೇ.